ಎಲ್ಲೋ ವೀಕ್ಷಕರೇ, ನಿಮ್ಮ ಯಶಸ್ಗೌಡ ಯೂಟ್ಯೂಬ್ ಚಾನಲ್ ವೀಕ್ಷಿಸುತ್ತಿರುವ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಇವತ್ತಿನ ವಿಷಯ ನಾನು ನಿಮ್ಗೆ ಏನಂತ ಹೇಳ್ಬೇಕು ಅಂತಿದ್ದೀನಿ ಅಂದ್ರೆ, 1 ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಯೋಜನೆ ಏನಿದೆ, ಇದರಲ್ಲಿ ಸಬ್ಸಿಡಿ ಸಿಗುತ್ತಾ ನಮ್ಮ ಫ್ಲಾಟ್ ಗಳಿಗೆ ಬಿಬಿಎಂಪಿ ಕಡೆಯಿಂದ ಅಂತ ತುಂಬಾ ಜನಕ್ಕೆ ತುಂಬಾ ಗೊಂದಲ ಇದೆ. ಈ ಗೊಂದಲ ಈಗ ನಾವು ಅಪ್ಲೈ ಮಾಡಿರುವಂತ ಮುಖ್ಯಮಂತ್ರಿ 1 ಲಕ್ಷ ಬಹುಮಾಡಿ ಕಟ್ಟಡಕ್ಕೂ ಸಿಗುತ್ತಾ ಅಂತ ಜನ ಕೇಳ್ತಾ ಇದ್ದಾರೆ. ಈ ಸ್ಕೀಮ್ ಬಂದ್ಬಿಟ್ಟು ಯಾರಿಗೂ ಫಲಾನುಭವಿಗಳಿಗೆ ಸಿಗ್ತಾ ಇಲ್ಲ. ಇದು ಯಾಕೆ ಅಂದ್ರೆ ಬಿಬಿಎಂಪಿ ಕಡೆಯಿಂದ ಸಿಗ್ತಾ ಇರೋದು. ಬಿಬಿಎಂಪಿ ಲಿಮಿಟ್ಸ್ ಅಲ್ಲಿ ಇರುವಂತ ಖಾಲಿ ನಿವೇಶನಗಳಲ್ಲಿ ಯಾರಿಗೆ ಮನೆಗಳು ಕಟ್ಟಿಲ್ಲ, ಖಾಲಿ ಸೈಟ್ ಇದೆ, ತಮ್ಮ ಸ್ವಂತ ಜಾಗಗಳಲ್ಲಿ ಮನೆ ಕಟ್ಟೋದಕ್ಕೆ ಮಾತ್ರ ಈ ತರ ಸಬ್ಸಿಡಿ ಸಿಗ್ತಾ ಇದೆ. ಈ ಖಾಲಿ ನಿವೇಶನಗಳನ್ನ ಎಲ್ಲಾದ್ರೂ ಬೆಂಗಳೂರು ಸೆಂಟ್ರ್ ಅಲ್ಲಿ ಅಥವಾ ಬಿಬಿಎಂಪಿ ಲಿಮಿಟ್ಸ್ ಅಲ್ಲಿ ಬರುವಂತವ್ರು ಇದ್ರೆ ಹೋಗಿ ಬಿಬಿಎಂಪಿ ಅಲ್ಲಿ ಒಂದು ಅರ್ಜಿ ಹಾಕಿ ಪಾಯ ಒಂದ್ ಹಂತಕ್ಕೆ ಬಂದ ನಂತರ ಬಂದು ಮನೆ ವೆರಿಫಿಕೇಶನ್ ಮಾಡ್ಕೊಂಡು ಹೋಗಿ ಅವ್ರಿಗೆ ಸಬ್ಸಿಡಿ ಹಂತವಾಗಿ ಸಬ್ಸಿಡಿ ಬರಕ್ ಸ್ಟಾರ್ಟ್ ಆಗುತ್ತೆ. ಇದು ಯಾವುದೇ ರೀತಿಯಾಗಿ 1 ಲಕ್ಷ ಬಹುಮಾಡಿ ಕಟ್ಟಡದ ಫಲಾನುಭವಿಗಳಿಗೆ ಬರಲ್ಲ. ವೀಕ್ಷಕರೇ, ಯಾರಾದ್ರೂ ನಿಮ್ಗೆ ಮಧ್ಯವರ್ತಿಗಳು ಬಂದು ಈ ತರ ಹಿಂಗ್ ಸಬ್ಸಿಡಿ ಬರುತ್ತೆ, ನಮ್ಗೆ ಇಷ್ಟು ಹಣ ಪೇ ಮಾಡಿ ನಾವ್ ಈ ತರ ಸಬ್ಸಿಡಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರೆ ದಯವಿಟ್ಟು ಯಾರಾದ್ರೂ ದುಡ್ಡು ಕೊಟ್ಟು ಯಾಮಾರಕ್ ಹೋಗ್ಬೇಡಿ. ಇದು ಯಾವುದೇ ರೀತಿಯಲ್ಲಿ ಆದ್ರೂ ಬರಲ್ಲ. ನಿಮ್ಗೆ ಅಷ್ಟು ನಂಬಿಕೆ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹೋಗಿ ಬಿಬಿಎಂಪಿ ಆಫೀಸ್ಗಳಲ್ಲಿ, ನಿಮ್ಮ ಹತ್ತಿರದ ಬಿಬಿಎಂಪಿ ಆಫೀಸ್ಗಳಲ್ಲಿ ವಿಚಾರಿಸಿ. ಇದಕ್ಕೆ ಯಾವುದೇ ರೀತಿಯಾದ ಸಬ್ಸಿಡಿ ಈ ಸ್ಕೀಮಿಗೆ ಬರೋದಿಲ್ಲ. ಈಗ ನಿಮಗೆ ರಾಜೀವ್ ಗಾಂಧಿ ಆಶ್ರಯ ಯೋಜನಾ ಕಡೆಯಿಂದ ಏನೇನು ನಿಮ್ಗೆ ಡಿಮ್ಯಾಂಡ್ ನೋಟಿಸ್ ಕೊಟ್ಟಿದ್ದಾರೆ ನೋಡಿ. IDBI ಬ್ಯಾಂಕಿನ ಅಕೌಂಟ್ ನಂಬರ್ ಕೊಟ್ಟಿದಾರಲ್ಲ, ಆ ಅಕೌಂಟ್ ನಂಬರ್ ಬಂದು ನಿಮ್ಮ ಫ್ಲಾಟಿನ ಖಾತೆಯ ಸಂಖ್ಯೆ. ನೀವೇನೇ ಹಣ ಜಮಾ ಮಾಡೋದಿರ್ಲಿ ಅಥವಾ ಹಣ ಕಟ್ಟೋದಿರ್ಲಿ, ಏನೇ ಮಾಡಿದ್ರು, ಯಾವುದೇ ಬ್ಯಾಂಕ್ ಅಲ್ಲಿ ಲೋನ್ ಮಾಡಿಸಿದ್ರು ಆ ಅಕೌಂಟ್ ನಂಬರ್ಗೆ ನೀವು ಹಣ ಜಮಾ ಮಾಡಬೇಕು. ಈ ಜಮಾ ಮಾಡಿದ ನಂತರ ಅಲ್ಲಿಂದ ನೀವು ರೆಸಿಪ್ಟ್ ಎಲ್ಲ ತಗೊಂಡು ಕಾವೇರಿ ಭವನ್ಗೆ ಹೋದ್ರೆ, ಆ ರೆಸಿಪ್ಟ್ ತಗೊಂಡು ಕಾವೇರಿ ಭವನ್ಗೆ ಹೋದ ನಂತರ ಅಲ್ಲಿ ನಿಮ್ಗೆ ಒಂದು ಲೆಟರ್ ಕೊಡ್ತಾರೆ. ಸೊ ಅಲ್ಲಿ ಏನಂದ್ರೆ ನಿಮ್ಮ ಮನೆಗೆ ನೀವು ಲೋನ್ ಮಾಡಿಸಿದೀರಾ, ಸೊ ನಿಮ್ಮ ಖಾತೆಗೆ ಅಮೌಂಟ್ ಜಮಾ ಆಗಿದೆ ಬ್ಯಾಂಕ್ ಅಲ್ಲಿ ಅಂತ ಲೋನ್ ಪ್ರೊಸೆಸ್ ಸ್ಟಾರ್ಟ್ ಆದ್ಮೇಲೆ ನಿಮಗೆ ಕಾವೇರಿ ಭವನ್ ಅಲ್ಲಿ ಕೀ ಕೊಡ್ತಾರೆ. ಹಾಗಿದ್ರೆ ವೀಕ್ಷಕರೇ, ನೀವು ಕೇಳ್ಬೋದು, ಈಗ ಆಲ್ರೆಡಿ ಮನೆಗೆ ಫುಲ್ ಅಮೌಂಟ್ ಕಟ್ಟಿರೋರು ಆಗ್ಲಿ, ಲೋನ್ ಪ್ರೊಸೆಸ್ ಸ್ಟಾರ್ಟ್ ಆಗಿರೋರ್ಗಾಗ್ಲಿ ಇನ್ನು ಮನೆಯಲ್ಲಿ ಸ್ವಾಧೀನ ಪತ್ರ ಕೊಟ್ಟಿಲ್ಲ ಅನ್ನೋದಾದ್ರೆ ದಯವಿಟ್ಟು ಹೋಗಿ ನೀವು ಕಾವೇರಿ ಭವನ್ ಅಲ್ಲಿ ಹೋಗಿ ಸಂಪರ್ಕಿಸಿ. ನೀವು ಬ್ಯಾಂಕ್ ಅಲ್ಲಿ ಏನ್ ಪ್ರೊಸೆಸಿಂಗ್ ಮಾಡಿದೀರಾ, ಅಲ್ಲಿ ಬ್ಯಾಂಕ್ ಏನು ನಿಮ್ಗೆ ದಾಖಲಾತಿಗಳಿದಾವೆ, ಆ ದಾಖಲಾತಿಗಳನ್ನ ತಗೊಂಡು ಕಾವೇರಿ ಭವನ್ ಆಫೀಸ್ಗೆ ಹೋಗಿ ನಿಮ್ಮ ಸ್ವಾಧೀನ ಪತ್ರನ ತಗೊಳ್ಳಿ. ಮತ್ತೆ ಇನ್ನ ಕಟ್ಟಿರೋ ಮನೆಗಳಲ್ಲಿ ಇನ್ನ ಸ್ವಲ್ಪ ಡ್ಯಾಮೇಜಸ್ ಅದರ ಫುಲ್ಫಿಲ್ ಆಗಿಲ್ಲ ಅನ್ನೋದಾದ್ರೆ ಈ ಸಂಕ್ರಾಂತಿ ಹಬ್ಬದಷ್ಟೊತ್ತಿಗೆ ಎಲ್ಲಾ ನಿಮ್ಮ ನಿವೇಶನಗಳನ್ನ ಸರಿ ಮಾಡಿ ನಿಮಗೆ ಕೈ ಕೊಡ್ತೀನಿ ಅಂತ ಇಲ್ಲಿ ಅಧಿಕಾರಿಗಳು ಮಾತಾಡಿದ್ದಾರೆ. ಇದು ನಮ್ಗೆ ತಿಳಿದು ಬಂದಿರೋ ವಿಚಾರ. ಇನ್ನ ಎಷ್ಟು ದಿವಸ ಆಗುತ್ತೋ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಯಾಕಂದ್ರೆ ಇಷ್ಟು ದಿವಸ ಇಷ್ಟು ವರ್ಷಗಳಲ್ಲಿ ಅಧಿಕಾರಿಗಳು ಹೇಳಿರೋ ತರ ಯಾವುದು ನಡ್ಕೊಂಡಿಲ್ಲ. ಅದು ನಿಮಗ್ ಬಿಟ್ಟಿದ್ದು ವೀಕ್ಷಕರೇ. ಮತ್ತೆ ಈ ಸಾಲ ಮನ್ನಾ ಸರ್ಕಾರದ ಕಡೆಯಿಂದ ಸಾಲ ಮನ್ನಾ ಆಗುತ್ತಾ ಅಂತ ಕೇಳೋದಾದ್ರೆ, ಈ ಸರ್ಕಾರದ ಕಡೆಯಿಂದ ಸಾಲ ಮನ್ನಾ ಆಗೋದು ಡೌಟ್ ಇದೆ. ಯಾಕೆ ಅಂದ್ರೆ ನೀವು ಸರ್ಕಾರಕ್ಕೆ ಆಲ್ರೆಡಿ ಬ್ಯಾಂಕ್ ಅಕೌಂಟ್ ಮುಖಾಂತರ ಅವ್ರಿಗೆ ಹಣ ಜಮೆ ಮಾಡಿರ್ತೀರಾ. ಸೊ ಹಣ ಜಮೆ ಮಾಡಿದ್ಮೇಲೆ ನಿಮ್ಗೆ ಸರ್ಕಾರದಿಂದ ನೀವು ಸಾಲಗಾರರಾಗಿರಲ್ಲ, ನೀವು ಪ್ರೈವೇಟ್ ಫೈನಾನ್ಸಿಯರ್ ಏನಾಗಿರ್ತೀರಾ ಅಥವಾ ಬ್ಯಾಂಕ್ ಕಡೆಯಿಂದ ಏನಾಗಿರ್ತೀರಾ, ಬ್ಯಾಂಕ್ ಕಡೆಯಿಂದ ಮಾತ್ರ ನೀವು ಸಾಲಗಾರರಾಗಿರ್ತೀರಾ. ಹೀಗಾಗಿ ಮೋಸ್ಟ್ಲಿ ನನ್ಗನ್ಸ್ದಂಗೆ ಈ ಸರ್ಕಾರದ ಕಡೆಯಿಂದ ಈ ಸಾಲ ಮನ್ನಾ ಅನ್ನೋ ಕಾನ್ಸೆಪ್ಟ್ ಬದು ಡೌಟ್ ಇದೆ ವೀಕ್ಷಕರೇ, ನೋಡಿ. ಮತ್ತೆ ಈ ವಸತಿ ಸಚಿವರಾದಂತ ಜಮೀರ್ ಅಹಮದ್ ಅವ್ರು ಹೇಳಿರೋ ರೀತಿಯಲ್ಲಿ ಇನ್ 15 ಡೇಸ್ ಅಲ್ಲಿ ನಿಮ್ಮ ಫ್ಲಾಟ್ ಗಳನ್ನ ರದ್ದು ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ರದ್ದು ಮಾಡೋದಕ್ಕೆ ಈಗ ಆಲ್ರೆಡಿ 1 ಲಕ್ಷ ಬಹುಮಾಡಿ ಕಟ್ಟಡದಲ್ಲಿ 1 ಲಕ್ಷ ಜನ ಫಲಾನುಭವಿಗಳು ಏನಿದ್ದಾರೆ, ಈ ಫಲಾನುಭವಿಗಳಲ್ಲಿ ನನ್ಗನ್ಸ್ದಂಗೆ ಒಂದು 25% ಜನ ಲೋನ್ ಮಾಡಿಸಿರ್ಬೋದು ಅಷ್ಟೇ. ಇನ್ನ 75% ಜನ ಲೋನ್ ಪ್ರೊಸೆಸಿಂಗ್ ಕೂಡ ಹೋಗಿರಲ್ಲ. ಯಾಕೆ ಅಂದ್ರೆ ಅವರಿಗೆ ಸಿವಿಲ್ ಸ್ಕೋರ್ ಪ್ರಾಬ್ಲಮ್ ಆಗಿರುತ್ತೆ ಅಥವಾ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ಅವ್ರಿಗೆ IT ರಿಟರ್ನ್ಸ್ ಮತ್ತೊಂದು ಎಲ್ಲ ಕೇಳ್ತಿದ್ದಾರೆ. ಈಗ ಅವರ ಹಿತದೃಷ್ಟಿಯಲ್ಲಿ ನೋಡೋದಾದ್ರೆ 15,000 20,000 ಸಂಬಳ ತಗೊಳ್ಳೋ ಕೂಲಿ ಕಾರ್ಮಿಕ ಕೂಡ ತಿಂಗಳು ಬಂತು ಅಂದ್ರೆ 10,000 ಬಡ್ಡಿ ಕಟ್ಟಿದ್ರೆ ಈ ಸರ್ಕಾರಕ್ಕೆ ಅವನು ಮನೆ ಸಂಸಾರ ನಡೆಸೋದಾಗ್ಲಿ, ಮಕ್ಕಳು ಸ್ಕೂಲ್ ಕಳ್ಸೋದಾಗ್ಲಿ ಯಾವ ತರ. 1 ಲಕ್ಷ ಬಹುಮಹಡಿ ಕಟ್ಟಡ ಸ್ಕೀಮ್ ಅಲ್ಲಿ ಫಲಾನುಭವಿಗಳು ಆಲ್ಮೋಸ್ಟ್ ಆಲ್ 1 ಲಕ್ಷ ಕಟ್ಟಿ ಒಂದು 4-5 ವರ್ಷ ಆಗಿದೆ. ಇವರು 4-5 ವರ್ಷದಿಂದ ಈ ಸ್ಕೀಮ್ ಮೇಲೆ ಹಣ ಹೂಡಿಕೆ ಮಾಡಿ ಇಷ್ಟು ದಿವಸ ತಾಳ್ಮೆಯಿಂದ ತಡ್ಕೊಂಡಿದ್ರು. ಆದ್ರೆ ಈಗ ಅರ್ಧಂಬರ್ಧ ಕನ್ಸ್ಟ್ರಕ್ಷನ್ ಮಾಡಿ ಈ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟರ್ ಗಳಿಗೆ ದುಡ್ಡು ಕೊಡೋಕೆ ಈ ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಹೇಳಿ ಈಗ ಯಾವ್ಯಾವುದೋ ಪ್ರೈವೇಟ್ ಫೈನಾನ್ಸಿಯರ್ ಹತ್ರ ನೀವು ಲೋನ್ ಮಾಡಿಸಿ, ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ನೀವು ಲೋನ್ ಮಾಡಿಸ್ಕೊಂಡು ಬರ್ದೇ ಹೋದ್ರೆ ನಿಮ್ಮ ಫ್ಲಾಟ್ ಗಳನ್ನ ರದ್ದು ಮಾಡ್ತೀವಿ ಅಂತ ಹೇಳ್ತಿದ್ದಿಲ್ಲ ಈ ಸರ್ಕಾರ ಆಗಿರ್ಬೋದು, ಕಾವೇರಿ ಭವನ್ ಅಧಿಕಾರಿಗಳಾಗಿರ್ಬೋದು. ಇದು ಬಡವರಿಗೆ ನ್ಯಾಯ ಎಲ್ಲಿ ಸಿಗುತ್ತೆ? ಇದು ಲಕ್ಷಾಂತರ ರೂಪಾಯಿ ಹೂಡಿಕೆ ಮಾಡಿರುವಂತ ಫಲಾನುಭವಿಗಳ ಮನಸ್ಸಿಗೆ ಏನಾಗುತ್ತೆ?
ಬೈದೋಲ್ ಹೋಗ್ಬಿಟ್ಟು ಅವರು ಲೋನ್ ಮಾಡಿಸ್ತಾರೆ ವೀಕ್ಷಕರೇ. ಅವರ ಸಂಬಳ ಬಂದು 15ರಿಂದ 10,000 ಇದ್ರು ಅವರು ಮಂತ್ಲಿ 10,000 ಕಟ್ಟೋ ತರ ಬೈದಿಂದ ಕಟ್ತಾ ಇದ್ದಾರೆ. ಈ ತರ ಸ್ಕೀಮ್ಗಳಿಗೆ ದಯವಿಟ್ಟು ನೆಕ್ಸ್ಟ್ ಯಾರು ಹೋಗ್ಬೇಡಿ. ಈ ಸ್ಕೀಮ್ ಹೋದವರು ಮೂರ್ಖರಾಗ್ಬಿಡ್ತೀರಾ. ವೀಕ್ಷಕರೇ, ನಿಮ್ಮ ಹತ್ರ ಮತ್ತೊಂದು ಮನವಿ, ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಏನ್ ಜನರಿಗೆಲ್ಲ ಈ ತರ ತಪ್ಪು ಸಂದೇಶ ಕೊಡ್ತಿದ್ದಾನೆ ಈ ನಿಮ್ಮ ಯಶಸ್ಗೌಡ ಯೂಟ್ಯೂಬ್ ಚಾನಲ್ ಅಲ್ಲಿ ಅಂತ ವೀಕ್ಷಕರಿಗೆ ನಿಮ್ಗೆ ಅನ್ಸಿದ್ರೆ, 1,00,000 ಫಲಾನುಭವಿಗಳು ಏನ್ ಈ ಮುಖ್ಯಮಂತ್ರಿ ಯೋಜನೆಯಲ್ಲಿ ಇದ್ದಾರೆ ಅವ್ರನ್ನ ಡೈರೆಕ್ಟ್ ಆಗಿ ನೇರವಾಗಿ ನೀವೇ ಸಂಪರ್ಕಿಸಿ. ನಿಮ್ಮ ಅಕ್ಕಪಕ್ಕದ ಮನೆಯವರಾಗಿರ್ತಾರೆ, ಅಥವಾ ನಿಮ್ಮ ರಿಲೇಷನ್ಗಳಾಗಿರ್ತಾರೆ, ಅಥವಾ ನಿಮ್ಮ ದೂರದ ರಿಲೇಷನ್ ಆಗಿರ್ತಾರೆ. ಅವ್ರನ್ನ ಒಂದ್ಸಲಿ ಈ ಸ್ಕೀಮ್ ಅಲ್ಲಿ ಹೋದ್ಮೇಲೆ ಯಾವ ತರ ಇದೆ ಪರಿಸ್ಥಿತಿ ಅಂತ ಒಂದ್ಸಲಿ ವಿಚಾರಿಸಿ. ನಾನು ಕೊಟ್ಟಂತ ಮಾಹಿತಿ ನಿಮಗೆ ಸರಿ ಅನ್ಸಿದ್ರೆ ಮಾತ್ರ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ಮತ್ತೊಂದು ಮನವಿ, ದಯವಿಟ್ಟು ಯಾವುದೇ ರೀತಿಯ ಸಬ್ಸಿಡಿಗಳು ಬಿಬಿಎಂಪಿ ಕಡೆಯಿಂದ 1,00,000 ಫಲಾನುಭವಿಗಳಿಗೆ ಸಿಗೋದಿಲ್ಲ. ನೋಡಿ, ಇವತ್ತು ನಾನು ಬಿಬಿಎಂಪಿ ಆಫೀಸ್ಗೆ ಹೋಗಿರೋ ಫೋಟೋ ಸಮೇತ ನಾನು ನಿಮ್ಗೆ ಹಾಕ್ತಾ ಇದ್ದೀನಿ. ಅಲ್ಲಿನ ಅಧಿಕಾರಿಗಳನ್ನ ವಿಚಾರಿಸಿದಾಗ ಅವ್ರು ಹೇಳಿರೋಂಥ ಮಾಹಿತಿ ನಾನು ನಿಮಗೆ ತಿಳಿಸ್ತಾ ಇರೋದು. ನನ್ನ ವಿಡಿಯೋ ವೀಕ್ಷಿಸಿದ ವೀಕ್ಷಕರಿಗೆ ಧನ್ಯವಾದಗಳು.